Hello everyone, welcome to Sankalp Learning Solution. I am Vijayshri. Let us look at the question number 42. We are discussing the LBA KCET questions on the chapter solution. So we will look at the question number 42. Which pair of the following solution is isotonic? Isotonic means the word isotonic refers to same osmotic pressure. Same osmotic pressure, that is pi. Pi will be same. So pi is equal to I into C into R into T. Correct? I into C into R into T ಅಂತ ಹೇಳಿದ್ದಾರೆ. ಓಕೆ, ಸೊ ವಿಚ್ ಪೇರ್ ಆಫ್ ದ ಫಾಲೋವಿಂಗ್ ಸೊಲ್ಯೂಷನ್ ಅಂದ್ರೆ ಆಪ್ಷನ್ ಎ ದಲ್ಲಿ ಒಂದು ಪೇರ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ 0.01 ಮೋಲ್ BaCl2 ಅಂಡ್ 0.001 ಮೋಲ್ ಕ್ಯಾಲ್ಸಿಯಂ ಕ್ಲೋರೈಡ್. ಈ ಪೇರ್ ಅನ್ನ ಕೊಟ್ಟಿದ್ದಾರೆ. ಬಿ ದಲ್ಲಿ ಒಂದು ಪೇರ್ ಅನ್ನ ಕೊಟ್ಟಿದ್ದಾರೆ, ಆಪ್ಷನ್ ಸಿ ದಲ್ಲಿ ಒಂದು ಪೇರ್ ಅನ್ನ ಕೊಟ್ಟಿದ್ದಾರೆ ಅಂಡ್ ಆಪ್ಷನ್ ಡಿ ದಲ್ಲಿ ಮತ್ತೊಂದು ಪೇರ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವ ಪೇರ್ ಐಸೋಟೋನಿಕ್ ಇದೆ ಅಂತ, ಫಾರ್ ವಿಚ್ ಪೇರ್ ಪೈ ವಿಲ್ ಬಿ ಸೇಮ್ ಅಲ್ವಾ. ಐಸೋಟೋನಿಕ್ ಮೀನ್ಸ್ ಸೇಮ್ ಆಸ್ಮೋಟಿಕ್ ಪ್ರೆಷರ್. ಕರೆಕ್ಟಾ? ಸೊ ಇವಾಗ ಇಲ್ಲಿ ಆರ್ ಮತ್ತೆ ಟೆಂಪರೇಚರ್ ಆರ್ ಅಂಡ್ ಟಿ ಆರ್ ಕಾನ್ಸ್ಟೆಂಟ್ ಅಂತ ಇಟ್ಕೊಳ್ಳೋಣ. ಓಕೆ, ಹಿಯರ್ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಪೈ ಇಸ್ ಈಕ್ವಲ್ ಟು ಐ ಇಂಟು ಸಿ ಅಂತ ಹೇಳ್ಬೋದು. ಪೈ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆನ್ ಐ ಇಂಟು ಸಿ. ಓಕೆ, ಯಾವ ಒಂದು ಪೇರಿಗೆ I into C constant ಆಗಿದೆ, that pair will have the same osmotic pressure. So that is the concept. So here RT constant ಅಂತ ಇಟ್ಕೊಂಡ್ರೆ, ಸೊ ಯಾವ ಒಂದು ಪೇರಿಗೆ I ಇಂಟು ಸೇಮ್ ಇದೆ ಆ ಒಂದು ಪೇರಲ್ಲಿ ಆ ಪೇರ್ ಏನಾಗಿರುತ್ತೆ, ಐಸೋಟೋನಿಕ್ ಅಂತ ಆಗಿರುತ್ತೆ. ಸೊ ಫಾರ್ isotonic solutions, or isotonic solution, I into C will be same. Okay, so this is the concept. Okay, I into C is same. ಸೊ ಯಾವುದಕ್ಕೆ I into C ಸೇಮ್ ಇದೆ ಅಂತ ನೋಡೋಣ. ಸೊ ಇವಾಗ ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಬರೋಣ. ಆಪ್ಷನ್ ಎ, ಆಪ್ಷನ್ ಎ ಇದೆ. ಸೊ ಫಾರ್ BaCl2, और BaCl2 ಎಷ್ಟಾಗುತ್ತೆ, और BaCl2 ಮತ್ತೆ ಕ್ಯಾಲ್ಸಿಯಂ ಕ್ಲೋರೈಡ್ ಇದೆ CaCl2 ಅಲ್ವಾ. ಸೊ I into C ವಿಚ್ ಇಸ್ ಈಕ್ವಲ್ ಟು ವ್ಯಾಂಟ್ ಆಫ್ ಫ್ಯಾಕ್ಟರ್ BaCl2 ಗೆ ಎಷ್ಟಾಗುತ್ತೆ, BaCl2 ಡಿಸೋಸಿಯೇಟ್ ಆದ್ರೆ Ba2 ಪ್ಲಸ್ ಪ್ಲಸ್ 2Cl ಮೈನಸ್ ಆಗುತ್ತೆ. ಸೊ ವ್ಯಾಂಟ್ ಆಫ್ ಫ್ಯಾಕ್ಟರ್ ಎಷ್ಟು, 1 ಪ್ಲಸ್ 2. ಸೊ I ಈಕ್ವಲ್ ಟು 3 ಆಗುತ್ತೆ. ಸೊ BaCl2 ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ, 0.01 ಅಂತ ಕೊಟ್ಟಿದ್ದಾರೆ. ಸೊ BaCl2ಗೆ ಎಷ್ಟಾಗತ್ತೆ, I ಮೀನ್ಸ್ 3 ಆಗುತ್ತೆ, ಕಾನ್ಸಂಟ್ರೇಷನ್ ಇಸ್ 0.01 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, 0.03 ಆಗುತ್ತೆ. ಸೊ I ಇಂಟು ಸಿ. ಕ್ಯಾಲ್ಸಿಯಂ ಕ್ಲೋರೈಡ್ಗೆ ಕ್ಯಾಲ್ಕುಲೇಟ್ ಮಾಡೋಣ. So for option A, let us look IC product for
calcium chloride. Okay. So calcium chloride dissociate adaga, it dissociated as Ca2 plus 2Cl minus ಆಗುತ್ತೆ. So 1 plus 2 will be 3 particles ಆಗುತ್ತೆ. So I will be 3. So ಕ್ಯಾಲ್ಸಿಯಂ ಕ್ಲೋರೈಡ್ಗೆ I into C ಅಂತ ಬಂದಾಗ 3 into ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ, 0.001 ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ಈಕ್ವಲ್ ಟು 0.003 ಆಗುತ್ತೆ. ಸೊ ಐ ಸೇಮ್ ಇದೆಯಾ? ಇಲ್ಲ. ಸೊ ಹಿಯರ್ ಐ ಇಂಟು ಸಿ ಸೇಮ್ ಇದೆಯಾ? ದಟ್ ಮೀನ್ಸ್ ಆಸ್ಮೋಟಿಕ್ ಪ್ರೆಷರ್ ಸೇಮ್ ಇದೆಯಾ? ಇಲ್ಲ. ಸೊ ದಿಸ್ ಪೇರ್ ಇಸ್ ನಾಟ್ ಐಸೋಟೋನಿಕ್. ಲೆಟ್ ಅಸ್ ಗೋ ಟು ದ ಸೆಕೆಂಡ್ ಒನ್, ಆಪ್ಷನ್ ಬಿ ಅನ್ನ ನೋಡೋಣ. ಓಕೆ, ಆಪ್ಷನ್ ಬಿ ದಲ್ಲಿ ಏನೇನಿದೆ? ಆಪ್ಷನ್ ಬಿ ದಲ್ಲಿ ಬೇರಿಯಂ ಕ್ಲೋರೈಡ್ ಇದೆ ಮತ್ತೆ ಅಲ್ಯೂಮಿನಿಯಂ ಸಲ್ಫೇಟ್ ಇದೆ. ಬೇರಿಯಂ ಕ್ಲೋರೈಡ್ ಅಂಡ್ ಅಲ್ಯೂಮಿನಿಯಂ ಸಲ್ಫೇಟ್ ಇದೆ, ಕಾನ್ಸಂಟ್ರೇಷನ್ ಬೇರೆ ಬೇರೆ ಇದೆ. ಓಕೆ, ಲೆಟ್ ಅಸ್ ಗೋ ಫಾರ್ ಆಪ್ಷನ್ ಬಿ. ಬೇರಿಯಂ ಕ್ಲೋರೈಡ್ ಇದೆ, ಅಲ್ಯೂಮಿನಿಯಂ ಸಲ್ಫೇಟ್ ಇದೆ. ಸೊ ಫಸ್ಟ್ ಅಲ್ಯೂಮಿನಿಯಂ ಸಲ್ಫೇಟ್ ಇದೆ, Al2SO4 ಥ್ರೈಸ್ ಅಂಡ್ ಬೇರಿಯಂ ಕ್ಲೋರೈಡ್ ಇದೆ. ಸೊ ಐ ಇಂಟು ಸಿ. ಸೊ ಫಸ್ಟ್ ಐ ಅನ್ನ ಅಲ್ಯೂಮಿನಿಯಂ ಸಲ್ಫೇಟ್ಗೆ ಕಂಡುಹಿಡಿಯೋಣ. Al2SO4 ಥ್ರೈಸ್. ಸೊ ಇದು ಯಾವ ರೀತಿ ಡಿಸೋಸಿಯೇಟ್ ಆಗುತ್ತೆ? 2Al plus 3 plus 3SO4 minus 2. So ಈ ರೀತಿ. ಸೊ 2 plus 3 is equal to 5 particles after dissociation. So I equal to 5. ಸೊ ಎಷ್ಟಾಯ್ತು? I equal to 5 into ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ? 0.001 ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ ಈಕ್ವಲ್ ಟು 0.005 ಆಯ್ತು. ಓಕೆ, 0.005 ಆಯ್ತು. ಅದೇ ರೀತಿ BaCl2ಗೆ ಬಂದಾಗ ಫಸ್ಟ್ ಐ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಲೆಟ್ ಅಸ್ ಕ್ಯಾಲ್ಕುಲೇಟ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಫಾರ್ BaCl2. ಸೊ BaCl2 ಆಸ್ ವಿ ಕ್ಯಾಲ್ಕುಲೇಟೆಡ್ ಅರ್ಲಿ. ಸೊ ಇಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ವಿ. BaCl2ಗೆ ಐ ಅಂದ್ರೆ 3 ಆಗಿರುತ್ತೆ. ಸೊ ಐ ಇಂಟು ಸಿ ಮಾಡಿದಾಗ BaClಗೆ 3 ಇಂಟು ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ? 0.01 ಅಂತ ಕೊಟ್ಟಿದ್ದಾರೆ ಅಲ್ವಾ? 0.01 ವಿಚ್ ಈಸ್ ಈಕ್ವಲ್ ಟು 3 into 0.01 ಅಂದ್ರೆ 0.03. So both are not same. I into C are not same. This is also wrong. Okay. So next move on to option C. Option C. Option C ನೋಡೋಣ. ಆಪ್ಷನ್ ಸಿ ಏನಿದೆ? BaCl2 ಇದೆ ಅಂಡ್ NaCl ಇದೆ. NaClಗೆ ವ್ಯಾಂಟ್ ಆಫ್ ಫ್ಯಾಕ್ಟರ್ 2 ಇರುತ್ತೆ ಅಲ್ವಾ? NaCl ಡಿಸೋಸಿಯೇಟೆಡ್ ಆಸ್ Na ಪ್ಲಸ್ Cl ಮೈನಸ್ ಆಯ್ತು. 1 plus 1 ವಿಚ್ ಇಸ್ ಈಕ್ವಲ್ ಟು 2. ಸೊ ಐ ಈಕ್ವಲ್ ಟು NaClಗೆ 2 ಆಗಿರುತ್ತೆ. ಓಕೆ, ಸೊ go for BaCl2 ಬೇರಿಯಂ ಕ್ಲೋರೈಡ್. ಸೊ ಐ ಇಂಟು ಸಿ ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ ಬೇರಿಯಂ ಕ್ಲೋರೈಡ್ ಐ ಇಸ್ ಎಷ್ಟು? ಬೇರಿಯಂ ಕ್ಲೋರೈಡ್ ಐ ಈಕ್ವಲ್ ಟು 3 ಅಲ್ವಾ? ನಾವು ಪ್ರೀವಿಯಸ್ ಆಪ್ಷನ್ಸ್ ಅಲ್ಲೂ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ 3 ಇಂಟು ಕಾನ್ಸಂಟ್ರೇಷನ್ ಹಿಯರ್ ಪರ್ಟಿಕ್ಯುಲರ್ಲಿ 0.01 ವಿಚ್ ಇಸ್ ಈಕ್ವಲ್ ಟು 0.005.
3 ಆಯ್ತು. NaCl ಗೆ I ಇಂಟು ಸಿ ಮಾಡಿದಾಗ NaCl ಗೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ಎಷ್ಟು 2 ಅಂತ ಮಾಡಿದ್ದೇವೆ. 2 ಇಂಟು ಕಾನ್ಸಂಟ್ರೇಷನ್ ಇಸ್ 0.015 ವಿಚ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ಆಪ್ಷನ್ ಸಿ ಗೆ 0. ವಿಚ್ ಈಸ್ ಈಕ್ವಲ್ ಟು 0.015 ಇಂಟು 2 ಅಂದ್ರೆ 0.03 ಆಯ್ತು. ಸೊ ಇಲ್ಲಿ ಕೂಡ 0.03 ಇದೆ, ಇಲ್ಲಿ ಕೂಡ 0.03 ಇದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. So option C is the correct answer. Okay. So here 0.01 molar barium chloride and 0.015 molar NaCl. Both are isotonic. Okay. So you can check for the option D also. So answer will be wrong. Okay. So this is not the right answer. This is not the right answer. This is as the right answer. So option C is the correct isotonic pair. Isotonic means same osmotic pressure ಇರಬೇಕು. Thank you.